270 ಲಕ್ಕನವ್ರು ಮೇಡಮ್ 270 ಯಾರು ಕೆಲಸ ಇಲ್ಲ ಲಾಸ್ಟ್ ನೋಡ್ರಿ 270 ಏನ್ ಸರ್ 270 ಕೊಟ್ಟೆ ನೋಡ್ರಿ ಮೇಡಮ್ ಅವ್ರಿಗೆ ಮೇಡಮ್ ಬರ್ರಿ ಹೆಬ್ಬಳಿಗೆ ಹಾಕ್ರಿ ಇದೇ ಹಂಚಿ ಬಿಡ್ಬೇಕು ಇದೇ ಹಂಚ್ಬಿಡ್ಬೇಕು ಹೀಗೆ ಹೊಡೆದ್ರೆ ಟಿವಿ ನಾನು ಬಂದ ನೋಡಿ ಹೊಡಿದೆ ಟಿವಿ ನಾನು ಸಂಬಂಧ ಸರ್ ಬರ್ರಿ ಪಾಪೆ ಮೇಡಮ್ 260 ಮೇಡಮ್ ಬಾಕಿ ಮೇಡಮ್ 260 ಒಂದ್ಸರಿ 265 ಲಕ್ಕನವ್ರು ಮೇಡಮ್ ರೊಕ್ಕಕ್ಕೆ ಹಿಡಿದು ಬರ್ಲಿದ್ದೀರ ಕರಿತೀನಿ 265 ಮೇಡಮ್ ಅವ್ರದ್ದು 265 ಬೇಕೇ ಬೇಕು ಬೇಕೇ ಬೇಕು ಬೋಲೋ ತಾಕಿ ಒಂದೇ ಒಂದೇ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಆಗಲೇಬೇಕು 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 ಎಲ್ಲಿವರೆಗೆ ಹೋರಾಟ ಏಕಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ we want ಬೇಕೇ ಬೇಕು ಬೇಕೇ ಬೇಕು ಸರಿ ಯಾರು ಅಲ್ಲ ಈಗ ಅದೊಂದು 270 ಅಲ್ಲಿ ಕೊಡ್ರಿ ರೊಕ್ಕ ನಂಬರ್ ಕೊಡ್ರಿ ಹಾಕ್ಲಿ ಮೇಡಮ್ ಇದು ತಗೋರಿ ಮೇಡಮ್ ಇರ್ಲಿ ಅಂಕ ಇರ್ಲಿ ಅಲ್ಲ ಪುಟ್ಟಿ ಕೊಡೋರು ಬೇಡ ನಿಂತು ಇರ್ಲಿ ಅಂಕ ಬರ್ರಿ ಮೇಡಮ್ ಟಚ್ ಮಾಡಲಿ ಸಮಾಧಾನ ಸಮಾಧಾನ ಆಯ್ತು ಎಲ್ಲಿಲ್ಲ ಅತಿಥಿ ಉಪನ್ಯಾಸಕರ ಸಂಘಕ್ಕೆ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬೇಕೇ ಬೇಕು ಇಲ್ಲ ಬೋಲೋ ಭಾರತ್ ಮಾತಾ ಕಿ ವಂದೇ ನಮಗೆ ಬಹಳ ಆಶ್ಚರ್ಯವಾಗಿದೆ ಮತ್ತು ಅತಿಥಿ ಉಪನ್ಯಾಸಕರು ಕೆಲವೊಂದು ಕಡೆ ಆತ್ಮಹತ್ಯೆ ಮತ್ತು ಕೆಲವೊಂದು ದಿನ ಒಂದೊಂದು ಹೋರಾಟವನ್ನು ರಕ್ತದಾನ ನಿನ್ನೆ ಇವತ್ತು ಹಣ್ಣಿನ ವ್ಯಾಪಾರ ಒಂದೊಂದು ಕಡೆ ಉರುಳು ಸೇವೆ ಇಂಥದ್ದು ಹಲವಾರು ಕಾರ್ಯಕ್ರಮವನ್ನು ಸರ್ಕಾರ ಗಮನಕ್ಕೆ ಸೆಳಿಲಂತ ಮಾಡಿದ್ರು ಸರ್ಕಾರ ಕಣ್ಣು ನೋಡ್ತಾ ಇಲ್ಲ. ಇದು ಬಹಳ ಪರಿಸ್ಥಿತಿ ಹೀನಾಯಜನಕ್ಕೆ. ಸರ್ಕಾರ ಕೂಡಲೇ ಸ್ಪಂದಿಸಿ
ಅತಿಥಿ ಉಪನ್ಯಾಸಕ್ಕೆ ನ್ಯಾಯವನ್ನು ಒದಗಿಸಬೇಕಂತ ನಾವು ಅತಿಥಿ ಉಪನ್ಯಾಸಕರ ಪರ ಎಲ್ಲ ಸಂಘಟನೆಗಳ ಪ್ರಕಾರ ದಲಿತ ಸಂಘಟನೆಗಳ ಅಂತ ಕೇಳ್ಕೊಳ್ತೇವೆ. ಅದೇ ತೆರನಾಗಿ ಸರ್ಕಾರ ಇದಕ್ಕೇನೋ ಸ್ಪಂದನೆ ಆಗದಿದ್ದಾರೆ. 1ನೇ ತಾರೀಕಿಂದ ತುಮಕೂರಿನಿಂದ ವಿಧಾನಸೌಧಕ್ಕೆ ಚಲೋ ಅಂತ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಆ ಪಾದಯಾತ್ರೆಗೆ ನಾವು ಎಲ್ಲ ಸಂಘಟನೆಗಳ ಮುಖಾಂತರ ಅದಕ್ಕೆ ಬೆಂಬಲವನ್ನು ಕೊಟ್ಟು ಪಾದಯಾತ್ರೆಯಲ್ಲಿ ಎಲ್ಲ ಜನರು ಭಾಗ ಆಗಬೇಕಂತ ಕೇಳ್ಕೊತೀವಿ. ಸರ್, ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಸರ್, ಕುದುರಿ 36 ದಿನಗಳಾದರೂ ಇನ್ನ ತನಕ ಯಾವ ಅಧಿಕಾರಿ ಆಗಲಿ ಯಾರು ಶಾಸಕರಾಗಲಿ ಇನ್ನ ತನಕ ಬಂದಿಲ್ಲ. ಬಂದಿದ್ರು. ಮೊನ್ನೆ ಈ ನಗರ ಶಾಸಕರು ಯತ್ನಾಳಗೌಡರು ನಿನ್ನೆನೇ ಬಂದೋಗಿದ್ದಾರೆ. ಅವರು ಸ್ಪಂದನೆ ಮಾಡಿದ್ದಾರೆ. ಸ್ಪಂದನೆ ಮಾಡಿ ಇದನ್ನು ಅಧಿವೇಶನದಲ್ಲಿ ನಿಮಗೆ ಸೂಕ್ತ ಒಂದು ನ್ಯಾಯ ಒದಗಿಸಿಕೊಡುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಯತ್ನಾಳಗೌಡರಿಗೂ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರೇ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಯಾಕಂದರೆ ಅವರು ಒಂದು ಕೆಲಸವನ್ನು ಹಿಡಿದ್ರೆ ಅಂದರೆ ಅದನ್ನು ಕೈಗೆಟುವವರೆಗೆ ಅದನ್ನು ಬಿಡೋದಿಲ್ಲ ಅಂತ ಗೊತ್ತಿದೆ. ಸೊ ನಾವು ನಮ್ಮ ಭರವಸೆ ಏನಿದ್ರನ್ನ ಸಿದ್ದರಾಮಯ್ಯರ ಮೇಲೆ ಅದು ಬಿಟ್ಟರೆ ಯತ್ನಾಳಗೌಡರ ಮೇಲೆ ಅಂತ ಹೇಳ್ತೇವೆ. ಓಕೆ, ನಿಮ್ಮ ಹೆಸರು? ರಾಜಶೇಖರ್ ಕುದುರಿ, ಅತಿಥಿ ಉಪನ್ಯಾಸಕರು, ವಿಜಯಪುರ. ಹೇಳ್ರಿ. ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಕಳೆದ ಸುಮಾರು 36 ದಿನಗಳಿಂದ ನಿರಂತರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡುತ್ತಿದ್ದು, ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾಗಿ ಟೆಂಟ್ಗಳನ್ನು ಹೊಡೆಯುವುದರ ಮೂಲಕ ವಿಭಿನ್ನ ರೀತಿಯ ಹೋರಾಟಗಳನ್ನು ಮಾಡುತ್ತಲೇ ಬಂದಿದ್ದೇವೆ. ಆದರೆ ಇಲ್ಲಿಯವರೆಗೆ ಸರ್ಕಾರ ಯಾವುದೇ ರೀತಿಯಾದಂಥ ಧನಾತ್ಮಕವಾಗಿ ಸ್ಪಂದಿಸಿರುವುದಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅತಿಥಿ ಉಪನ್ಯಾಸಕರ ವತಿಯಿಂದ ನಾವು ಶೂ ಪಾಲಿಸ್ ಮಾಡೋದರ ಮೂಲಕ, ಅಣಕು ಶವಯಾತ್ರೆಯ ಮೂಲಕ, ಅಷ್ಟೇ ಅಲ್ಲದೆ ರಕ್ತದಾನ ಮಾಡುವುದರ ಮೂಲಕ, ಅಷ್ಟೇ ಅಲ್ಲದೆ ಬೆಲೆ ಕಲ್ಲುಗಳನ್ನು ಹೊತ್ತುಕೊಂಡು ಕೂಡ ಪ್ರತಿಭಟನೆ ಮಾಡೋದು ಕೂಡ ಇಲ್ಲಿವರೆಗೆ ಸರ್ಕಾರ ಯಾವುದೇ ರೀತಿಯ ಧನಾತ್ಮಕವಾಗಿ ಸ್ಪಂದಿಸಿಲ್ಲ. ಅಷ್ಟೇ ಅಲ್ಲದೆ ಅಂದರೆ DC ಅವರ ಕಚೇರಿಯ ಆವರಣದ ತುಂಬೆಲ್ಲ ಕಸ ಗುಡಿಸುವುದರ ಮೂಲಕವೂ ಕೂಡ ಅಂದರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅಷ್ಟೇ ಅಲ್ಲದೆ ಇವತ್ತು ಹಣ್ಣುಗಳನ್ನು ಮಾರಾಟ ಮಾಡುವುದರ ಮೂಲಕವೂ ಕೂಡ ಸರ್ಕಾರಕ್ಕೆ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದೇ ರೀತಿಯಾಗಿ ರಾಜ್ಯವ್ಯಾಪಿ ಎಲ್ಲ ಹೋರಾಟ ಮಾಡುತ್ತಾ ಬಂದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ದೃಢವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುತ್ತಿಲ್ಲ. ಇದರ ಬಗ್ಗೆ ಸರ್ಕಾರ ಶೀಘ್ರವಾಗಿ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಬಗೆಹರಿಸಬೇಕು. ರಾಜ್ಯವ್ಯಾಪಿ ವಿದ್ಯಾರ್ಥಿಗಳು ಕೂಡ ತಮ್ಮ ತರಗತಿಗಳನ್ನು ನಡೆದೇ ಹೋಗುವುದರಿಂದಾಗಿ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಆದರೂ ಕೂಡ ಕಣ್ಣಿದ್ದು ಕುಡರ ಹಾಗೆ, ಕಿವಿ ಇದ್ದು ಕಿವುಡರ ಹಾಗೆ ಸರ್ಕಾರ ವರ್ತಿಸುತ್ತಿರುವುದು ಬಹಳ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತು ಸಂವಿಧಾನ ಇಲ್ಲ. बोलो भारत माता की जय, बोलो भारत माता की जय, वंदे मातरम, वंदे मातरम. ಏಕೆ ಬೇಕು ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಅತಿಥಿ ಉಪನ್ಯಾಸ ಸೇವೆಯನ್ನು, ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬೇಕೇ ಬೇಕು. ಅತಿಥಿ ಉಪನ್ಯಾಸಕರ ಸಂಘಕ್ಕೆ ಜಯವಾಗಲಿ. ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು,